ಪರವಾಗಿಲ್ಲ ಕೊಡು ಪರವಾಗಿಲ್ಲ ಅಂದ್ರು. ಇದು ಗಂಟೆ ಹೆಂಗಿತ್ತಿದ್ ಹಿಂಗೆ ಇದೆ, ಇದನ್ನ ಫೋನ್ ಕನೆಕ್ಟ್ ಮಾಡಿ ಹಿಂಗೆ ಹಾಕೊಂಡು ಇದು ಹಿಂಗೆ ನೇತಾಡ್ತು. ಗಂಧದ ಗುಡಿ ಶೂಟ್ ಆಗಿತ್ತು, ಅದನ್ನೆಲ್ಲ ತೋರ್ಸಿದ್ರು. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಇದು. ಆಗ ಇನ್ನು ಏನು ರಿಲೀಸ್ ಆಗಿರ್ಲಿಲ್ಲ ಗಂಧದ ಗುಡಿ. ಸಡನ್ ಆಗಿ ಕಾರ್ ಬಂದ್ ನಮ್ಮ ಅಡ್ಡಕ್ ನಿಲ್ಲುತ್ತೆ ಹಿಂಗೆ. ಆ ಕಾರ್ದು ಸನ್ ರೂಫ್ ಇರುತ್ತಲ್ಲ, ಅಲ್ಲಿಂದ ಅಪ್ಪು ಸರ್ ಮೇಲ್ ಬರ್ತಾರೆ. ಏನ್ ಗುರು ಅವ್ರು ಕೇಳಿಸ್ಕೊ ಬಂದಿರ ಹಾಡ್ದು, ಹೆಡ್ಫೋನ್ ಇನ್ನ ತೆಗೆದು ಜೇಬಿಂದ ಇಟ್ಟಿಲ್ಲ, ಅಷ್ಟು ಚೆನ್ನಾಗ್ ಮಾತಾಡ್ಸ್ ಕಳ್ಸವ್ರೆ. 2 ದಿನ ಆದ್ಮೇಲೆ ಅವರೇ ಇಲ್ಲ. ನಾನ್ ಬಿಗ್ ಬಾಸ್ ಇಂದ ಆಚೆ ಬಂದಾಗ ಎಷ್ಟ್ ಬಂತು ಕಾಸು ಅಂತ ಕೇಳಿದ್ರು. ಅದಕ್ಕೆ ಸಾರ್ ಅಂದೆ, ಅವಾಗ ಬೆಕ್ಕಿರೋ ಫೋಟೋ ಅದು. ನೀನ್ ಅವ್ರ ದೊಡ್ಡತನ ನೋಡಿ, ನೀನ್ ಸಿಂಗರ್ ಅಪ್ಪ, ನಾನ್ ಸುಮ್ಮನೆ ನಿನ್ಗೆ ಕೋರಸ್ ತರ ಬಂದೋಯ್ತೀನಿ ಅಷ್ಟೇ, ನನಗೆ ಜಾಸ್ತಿ ಇಡ್ಬೇಡ. ಆ ಹಾಡು ಅನಾಥವಾಗಿದೆ. ಅಪ್ಪು ಸರ್ ಎಷ್ಟು ಜನಕ್ಕೆ ಬೆನ್ನೆಲುಬಾಗಿ ನಿಂತಿದ್ರಲ್ವಾ, ಒಂಥರ ಬೆನ್ ತಟ್ಕೊಂಡು. ದೊಡ್ಡ ಮನೆ, ದೊಡ್ಡತನ, ದೊಡ್ಡ ಗುಣ ಅದೆಲ್ಲ ಅಷ್ಟು ಸುಲಭಕ್ಕೆ ಬರೋದಲ್ಲ. ಮೊನ್ನೆ ನಮ್ ಸಿನಿಮಾದ ಹಾಡ್ ಕೇಳಕ್ಕೆ ಒಂದು ಮಿನಿ ಹೋಮ್ ಥಿಯೇಟರ್ಗೆ ಹೋಗಿದ್ವಿ. ನಂಗೊಂದ್ 4 ನಿಮಿಷ ಒಂಥರ ಅಯ್ಯೋ ಈ ಹಾಡು ಯಾಕಪ್ಪ ಆಗ್ತಾ ಇವನು ಅನ್ನೋಂಗ್ ಆಗೋಯ್ತು. ನನ್ಗೆ ನವೀನ್ ವಾಯ್ಸ್ ಇಷ್ಟ, ಜೇಮ್ಸ್ ಅಲ್ಲಿ ಆಡಿಸ್ಬೇಕು ಅಂತ. ಅದು ಚೇತನ್ ಅಣ್ಣಂಗ್ ಗೊತ್ತಿತ್ತು. ನಮ್ಗೆ ಎಲ್ಲದಕ್ಕೂ ದುಡ್ಡು ಬೇಡಪ್ಪ, ಒಳ್ಳೆ ಟೆಕ್ನಿಷಿಯನ್ಸ್ ಬೇಕು ಅಷ್ಟೇ, ಎಲ್ಲದಕ್ಕೂ ದುಡ್ಡೇ ಬೇಕು ಅಂತ ಏನಿಲ್ಲ. ನೋಡಿದು ಎಷ್ಟು ಖರ್ಚು ಮಾಡಿರ್ಬೋದು ನಾವ್ ಇದಕ್ಕೆ. ದೊಡ್ಡತನದಲ್ಲಿ ನೀವೇ ದೊಡ್ಡವರು, ದೊಡ್ಡ ಮನೆ ದೊರೆಯೇ, ದಾನ ಧರ್ಮ ಮಾಡಿ ತುಂಬು ಪ್ರೀತಿ ನೀಡಿ ನಮ್ಮ ಬಿಟ್ಟು ಹೋದಿರೇ. ನಾನು ಜೇಬೊಳಗಡೆ ಇಟ್ಟಿದೆ ಹಿಂಗೆ, ಜೇಬೊಳಗಡೆ ಇಟ್ಟಿದವನು ಹಿಂಗೆ ಟಪ್ ಅಂತ ತೆಗೆದೆ, ಹಿಂಗೆ ಫೋನ್ ಕೊಟ್ಬಿಟ್ಟು ಇದನ್ನ ಬಿಡಿಸ್ತಾ ಇದೆ. ಪರವಾಗಿಲ್ಲ ಕೊಡು ಪರವಾಗಿಲ್ಲ ಅಂದ್ರು. ಇದು ಗಂಟೆ ಹೆಂಗಿತ್ತಿದ್ ಹಿಂಗೆ ಇದೆ, ಇದನ್ನ ಫೋನ್ ಕನೆಕ್ಟ್ ಮಾಡಿ ಹಿಂಗೆ ಹಾಕೊಂಡು ಇದು ಹಿಂಗೆ ನೇತಾಡ್ತಿತ್ತು, ಹಿಂಗೆ ಹಾಕೊಂಡು ಕೇಳಿದ್ರು. ಅದಕ್ಕೆ ನೀವು ಅದನ್ನ ಹಂಗೇ ಇಟ್ಟಿದ್ದೀನಿ. ಸೊ ಆ ಫೋಟೋ ಅದು ಅವ್ರಿಗೆ ಹಾಡ್ ಕೇಳಿಸ್ದೆ. ಹಾಡ್ ಕೇಳಿಸಾದ್ಮೇಲೆ ಗಂಧದ ಗುಡಿ ಶೂಟ್ ಆಗಿತ್ತು, ಅದನ್ನೆಲ್ಲ ತೋರ್ಸಿದ್ರು. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಇದು. ಆಗ ಇನ್ನು ಏನು ರಿಲೀಸ್ ಆಗಿರ್ಲಿಲ್ಲ ಗಂಧದ ಗುಡಿದು. ನೋಡಿ ಎಷ್ಟು ಚೆನ್ನಾಗಿದೆ. ಮಹಾದೇವಪ್ಪನ ಬೆಟ್ಟನ ಹಿಂಗ್ ತೋರ್ಸೋಣ ನಾವು, ಈ ತರ ಡಿಸೈನ್ ಮಾಡೋಣ ಅನ್ಬಿಟ್ಟು ಅವ್ರದೇ ಸಿನಿಮಾದು ಒಂದಷ್ಟು ರೆಫರೆನ್ಸ್ ಕೊಟ್ರು. ಈ ಜಾಕಿ ಸಿನಿಮಾದಲ್ಲಿ ಒಂದು ಕಲರ್ ಹಿಂಗ್ ಹಾಕೊಂಡು ಇದು ಮಾಡ್ತಾರೆ ಒಂದು ಹಾಡಲ್ಲಿ, ಈ ತರ ಬ್ಯೂಟಿಫುಲ್ ಬಣ್ಣಗಳನ್ನೆಲ್ಲ ಮಾಡ್ಕೊಂಡು ನಾನೊಂದು ಅವ್ರಿಗೆ ಐಡಿಯಾ ಹೇಳಿದೆ. ಅಂದ್ರೆ ನೀವು ನಮ್ಗೆ ಹೆಂಗ್ ಜಾಯಿನ್ ಆಗ್ಬೇಕು ಈ ಹಾಡಲ್ಲಿ ಅಂತ. ನಾವು ಬೆಟ್ಟ ಹತ್ತುತ್ತಾ ಇರ್ತೀವಿ ನಡ್ಕೊಂಡು, ಆಯ್ತಾ, ಬೆಟ್ಟ ಹತ್ತುತ್ತಾ ಇರ್ತೀವಿ ನಡ್ಕೊಂಡು, ಕೋರಸ್ ಆಡ್ಕೊಂಡು ಹತ್ತುತ್ತಾ ಇರ್ಬೇಕಾದ್ರೆ ನಿಮ್ಗೇನೋ ಕೇಳಿಸುತ್ತೆ. ನೀವು ಒಳ್ಳೆ ಕಾರಲ್ಲಿ ಹೋಗ್ತಾ ಇರ್ತೀರಾ, ನೀವು ಮಾದೇಶ್ವರನ ಬೆಟ್ಟಕ್ಕೆ ಟ್ರಾವೆಲ್ ಮಾಡ್ತಾ ಇರ್ತೀರಾ. ಆಗ ಆಲುಮನಿ ಸಡನ್ ಆಗಿ ಕಾರ್ ಬಂದು ನಮ್ಮ ಅಡ್ಡಕ್ಕೆ ನಿಲ್ಲುತ್ತೆ ಹಿಂಗೆ, ಆಯ್ತಾ. ಕಾರ್ ಬಂದು ನೋಡಿ, ನಾನು ಸ್ಕ್ರಿಪ್ಟೇ ಹೇಳ್ಬಿಡ್ತಾ ಇದೀನಿ, ಭಾಷೆ ಇಲ್ವಲ್ಲ ಆಯ್ತಾ. ಕಾರ್ ಬಂದು ಹಿಂಗೆ ಅಡ್ಡ ನಿಲ್ಲುತ್ತೆ. ಅಡ್ಡ ನಿಲ್ದಾಗ ನಾವು ಮಾದಪ್ಪನ ಹಾಡು ಆಡ್ಕೊಂಡು ಹೋಯ್ತಾ ಇರ್ತೀವಿ. ಆಡ್ಕೊಂಡು ಹೋಗ್ಬೇಕಾದ್ರೆ ಯಾವ್ರ ಗುರು ಹಿಂಗೆ ಕಾರ್ ಅಡ್ಡ ಬಂತು ಅಂದ್ರೆ, ಆ ಕಾರ್ದು ಸನ್ ರೂಫ್ ಇರುತ್ತಲ್ಲ, ಅಲ್ಲಿಂದ ಅಪ್ಪು ಸರ್ ಮೇಲ್ ಬರ್ತಾರೆ. ಮೇಲ್ ಬಂದು ಆನ್ಮಲೆ, ಜೇನುಮಲೆ, ಗುಂಜಿಮಲೆ, ಗುಲ್ಗಂಜಿ ಮಲೆ, 7 ಮಲೆ, 77 ಮಲೆ, ನಾಟ್ಯ ಹೊಡೋದು ನಮ್ಮಲೆ, ಮಾದೇಶ್ವರಂ ಪಾದಕ್ಕೆ ಉಗೇನ್ರಪ್ಪೋ ಅಂತಾರೆ. ಉಗೇ ಅಂದ ತಕ್ಷಣ ನಾವೆಲ್ಲ ಪುನೀತ್ ರಾಜ್ಕುಮಾರ್ ಅನ್ಬಿಟ್ಟು ಉಗೇ ಅಂತೀವಿ. ಅವ್ರ ಆ ಕಾರಿಂದ ಜಂಪ್ ಮಾಡಿ ಆಚೆ ಟಾಪ್ ಇಂದ ಬರ್ತಾರೆ. ಆಮೇಲೆ ಟಾಪ್ ಇಂದ ಬಂದು ನಾವು ಇಲ್ಲಿ ಮಲೆ ಮಾದೇಶ್ವರಂಗೆ ಹೋಗ್ತಾ ಇರ್ತೀವಲ್ಲ, ಏನು ಇದಕ್ಕೆ ದೇವ್ರ ದರ್ಶನ ಮಾಡಕ್ಕೆ, ನಮ್ ಜೊತೆ ಅವ್ರು ಜಾಯಿನ್ ಆಗಿ ಇನ್ನ ಒಂದು ಇದು ಬರೀ ಪಲ್ಲವಿ ಮಾತ್ರ ಶುರುವಾಗಿರುತ್ತೆ. ಪಲ್ಲವಿ ಆಗಿ ಒಂದು BGM ಬಂದಾದ್ಮೇಲೆ ಚರಣ ಶುರುವಾಗುತ್ತೆ. ಅವ್ರು ಆಡ್ಕೊಂಡು ನಮ್ ಜೊತೆ ಅವ್ರು ಡ್ಯಾನ್ಸ್ ಮಾಡ್ಕೊಂಡು ಎಲ್ಲರೂ ಹೋಗಿ ಮಾದಪ್ಪನ ಬೆಟ್ಟದಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ. ಇದು ಲೈನ್ ಮಾಡ್ಕೊಂಡಿದ್ವಿ. ಬಹಳ ಖುಷಿ ಪಟ್ಟಿದ್ರು, ತುಂಬಾ ಚೆನ್ನಾಗಿದೆ ಮಾಡೋಣ ಇದನ್ನ ಅಂತ. ಇದೆಲ್ಲ ಎಕ್ಸ್ಪ್ಲೈನ್ ಮಾಡಿ ಅವ್ರ ಗಂಧದ ಗುಡಿ ತೋರಿಸಿ ಬಂದು ಮನೆಗ್ ಬಂದು ಒಂದೇ ದಿನ ಅದನ್ನೆಲ್ಲ ತೋರ್ಸ್ಕೊಂಡ್ ಬಂದು ನೋಡಿ. ಅದು ಆ ಗಂಟದು ಅದು ಹೆಡ್ಫೋನ್ದು ಆ ಸುತ್ತಿರೋದೆಲ್ಲ ಹಂಗೆ ಐತೆ. ಅವ್ರು ಹೆಂಗ್ ಕೇಳಿದ್ರು, ಜೇಬಲ್ ಹಂಗೆ ಐತೆ, ನನ್ ಪ್ಯಾಂಟ್ ಅಲ್ಲಿ ಆ ಪ್ಯಾಂಟ್ ಹಾಕಿದೀನಿ ಅವತ್ತು ದಿನ ಬಿಡ್ದಿನ. ಏನ್ ಗುರು ಅವ್ರು ಕೇಳಿಸ್ಕೊ ಬಂದಿರ ಹಾಡ್ದು, ಹೆಡ್ಫೋನ್ ಇನ್ನ ತೆಗೆದು ಜೇಬಿಂದ ಇಟ್ಟಿಲ್ಲ, ಅಷ್ಟು ಚೆನ್ನಾಗ್ ಮಾತಾಡ್ಸ್ ಕಳ್ಸವ್ರೆ. 2 ದಿನ ಆದ್ಮೇಲೆ ಅವರೇ ಇಲ್ಲ. ಸೊ ಅದು 2 ದಿನ 3 ದಿನದ ಹಿಂದೆ ತೆಗೆದಂತಹ ಫೋಟೋ ನೀವ್ ಹೇಳಿದ್ದು. ಆಲ್ಮೋಸ್ಟ್ ಇದೆಲ್ಲ ಫೋಟೋ. ಇದೆರಡು ಮುಂಚೆದು, ಇದು ಮುಂಚೆದು, ಇದು ಮತ್ತೆ ಇದು. ಇದು ನಾನ್ ಬಿಗ್ ಬಾಸ್ ಇಂದ ಆಚೆ ಬಂದಾಗ ಸುಮ್ನೆ ಹಂಗೆ ಮಾತಾಡಿಸ್ತಾ ಇದ್ರು. ಎಷ್ಟ್ ಬಂತು ಕಾಸು ಅಂತ ಕೇಳಿದ್ರು. ಅದಕ್ಕೆ ಸಾರ್ ಅಂದೆ, ಅವಾಗ ಬೆಕ್ಕಿರೋ ಫೋಟೋ ಅದು. ದುಡ್ಡು ಎಷ್ಟು ಕೊಟ್ರು ಬಿಗ್ ಬಾಸ್ ಅಲ್ಲಿ ಅಂದ್ರು. ರನ್ನರ್ ಅಪ್ ಗಳಿಗೆ ದುಡ್ಡಿಲ್ಲ ಸಾರ್ ಅಂದೆ. ಯಾಕೆ ದುಡ್ಡು ಕೊಡ್ಲಿಲ್ವಾ ನಿನ್ಗೆ? ರನ್ನರ್ ಅಪ್ ಸೆಕೆಂಡ್, ಫಸ್ಟ್ ರನ್ನರ್ ಅಪ್ ಕಡೆ ತನಕ ಇದೆಯಾ ಅಂದ. ನಮ್ ಸೀಸನ್ ಅಲ್ಲಿ ರನ್ನರ್ ಅಪ್ ಗಳಿಗೆ ಇರ್ಲಿಲ್ಲ, ಬರೀ ವಿನ್ನರ್ ಮಾತ್ರ ಇತ್ತು.
6ನೇ ಸೀಸನ್ 6ನೇ ಸೀಸನ್ ಅಲ್ಲಿ ಬಿಗ್ ಬಾಸ್ ಅಲ್ಲಿ. ಹೌದಾ? ಹಾ ಅಲ್ಲಿದೆ ನೋಡಿ, ಹಾ ಅಲ್ಲೊಂದು ಫೋಕಸ್ ಮಾಡಿ. ರನ್ನರ್ ಅಪ್ ನವೀನ್ ಸಜ್ಜು, ಸೀಸನ್ 6, ಬಿಗ್ ಬಾಸ್ ಸೀಸನ್ 6 ರನ್ನರ್ ಅಪ್. ಅಪ್ಪು ಸರ್ ಜೊತೆ ತುಂಬಾ ಒಳ್ಳೆ ಮೆಮೊರಿ ಅಲ್ವಾ ಅದು? ತುಂಬಾ ಒಳ್ಳೆ ಮೆಮೊರಿ, ಎಷ್ಟು ಚೆನ್ನಾಗಿ ಯಾವತ್ತೂ ಮರೆಯಕ್ಕಾಗಲ್ಲ. ಅವರು ಈ ಫೋಟೋ ಆದ್ಮೇಲೆ ಈ ಗ್ಯಾಪ್ 1 ವರ್ಷ ಇತ್ತಲ್ಲ ಆ ಫೋಟೋಗೆ, ಅದ್ರ ಮಧ್ಯೆ ಸುಮಾರು ಸಲ ಮೀಟ್ ಮಾಡಿದೀನಿ. ಮೀಟ್ ಮಾಡ್ದಾಗ್ಲೆಲ್ಲ ಹಾಡ್ ಏನ್ ಮಾಡ್ತಿದ್ಯಾ, ಹೆಂಗ್ ಮಾಡ್ತಿದ್ಯಾ, ಏನ್ ಮಾಡ್ತಿದ್ಯಾ, ಅದ್ರ ಬಗ್ಗೆನೇ ಡಿಸ್ಕಷನ್. ಸಾರ್ ತಂದ್ಬಿಡ್ತೀನಿ, ನಿಮ್ಮ ಹತ್ರ ತಂದ್ರೆ ಬೆಸ್ಟ್ ಸಾಂಗ್ ತರ್ಬೇಕು, ತರ್ತೀನಿ ಮಾಡ್ಕೊಂಡ್ ಬರ್ತೀನಿ, ಒಂದ್ ರೆಡಿ ಮಾಡಿದೀನಿ ತರ್ತೀನಿ ಅಂತ. ಆಮೇಲೆ 1-2 ಕಡೆ ಹೋದಾಗಂತಲೂ ನಾನು ಅಯ್ಯೋ ಹಾಡ್ ಕೇಳ್ತಾರಲ್ಲಪ್ಪ ಅನ್ಬಿಟ್ಟು ಹತ್ರಕ್ಕೆ ಹೋಗಿರ್ಲಿಲ್ಲ. ಹಿಂದೆ ರೆಡಿ ಆಗಿಲ್ಲ, ರೆಡಿ ಆಗಿಲ್ವಲ್ಲ, ಎಷ್ಟ್ ಸಲ ಪಾಪ ಅವ್ರಿಗೆ ಹೇಳೋದು, ಇನ್ನು ಮಾಡಿಲ್ಲ ಆಗಿಲ್ಲ ಅಂತ. ಕೇಳ್ತಾರಲ್ಲಪ್ಪ ಬ್ರೋ, ನೀನು ನಮ್ಮ ಫ್ರೆಂಡ್ ಜೊತೆ ಹೋಗಿದ್ನಲ್ಲ ಬ್ರೋ, ನೀನ್ ಹೋಗಿ ಮಾತಾಡ್ಸ್ಕೊಬ, ನಾನು ಇಲ್ಲೇ ಇರ್ತೀನಿ ಅನ್ಬಿಟ್ಟು 1-2 ಸಲ ಅವ್ರಿಗೆ ಮಾತಾಡ್ಸಕ್ಕೆ ಹೋಗ್ಲಿಲ್ಲ. ಸಾಂಗ್ ಕೇಳ್ತಾರೆ, ಮತ್ತೆ ನನ್ಗೆ ಇನ್ನೂ ಆಗಿಲ್ಲ ಅನ್ನೋ ಕೇಳಕ್ ಒಂಥರ. ಅದು ನಮ್ಗೆ ಒಂದು ತೃಪ್ತಿ ಆಗೋ ತನಕನೂ ಅದು ಕೆಲಸ ಮಾಡ್ತಾನೆ ಇರ್ಬೇಕು ಅಲ್ವಾ? ಬಿಟ್ರೆ ಏನಾದ್ರೂ ಒಂದು ಸೆನ್ಸೇಷನ್ ಕ್ರಿಯೇಟ್ ಆಗ್ಬೇಕು, ಏನೋ ಮಾಡ್ಬಿಡೋದಲ್ಲ. ಅದು ಅಪ್ಪು ಸರ್ ಜೊತೆ ಮಾಡುವಂತ ಒಂದು ದೊಡ್ಡ ಆಪರ್ಚುನಿಟಿ ಸಿಕ್ಕಿದೆ. ಒಂದೇ ಸ್ಕ್ರೀನ್ ಅಲ್ಲಿ ಇಬ್ರು ಇರ್ತೀವಿ, ಅವ್ರ ಜೊತೆ ಅವ್ರೊಂದ್ ಲೈನ್ ಆಡ್ತಾರೆ, ನಾನೊಂದ್ ಲೈನ್ ಆಡ್ತೀನಿ. ನಾನು ಕೇಳ್ದೆ, ಸರ್ ನನ್ಗೆ ಇದು ಗೊತ್ತಾಗ್ತಾ ಇಲ್ಲ ಬಾಸ್, ಏನ್ ಮಾಡ್ಬೇಕು ಅಂತ. ಅಂದ್ರೆ ಕಂಪ್ಲೀಟ್ ನೀವ್ ಆಕ್ಟ್ ಮಾಡ್ತೀರಾ ಅಲ್ವಾ, ನಿಮ್ ವಾಯ್ಸಿಗೆ ನಾ ಕಂಪೋಸ್ ಮಾಡ್ಲಾ ಏನು ಅಂತ. ನೀನ್ ಅವ್ರ ದೊಡ್ಡತನ ನೋಡಿ, ನೀನ್ ಸಿಂಗರ್ ಅಪ್ಪ, ನಾನ್ ಸುಮ್ಮನೆ ನಿನ್ಗೆ ಕೋರಸ್ ತರ ಬಂದೋಯ್ತೀನಿ ಅಷ್ಟೇ, ನನಗೆ ಜಾಸ್ತಿ ಇಡ್ಬೇಡ, ಸುಮ್ನೆ ಜಸ್ಟ್ ಕೋರಸ್ ತರ ಬಂದೋಗ್ತೀನಿ ಅಷ್ಟೇ. ಅವ್ರು ಮಾಡು, ನನಗೆ ಮಾಡು ಅನ್ಬೋದಿತ್ತಲ್ವಾ, ನಾನ್ ನೀನು ಕೋರಸ್ ತರ ಬಂದೋಗ್ತೀನಿ, ಸುಮ್ನೆ ಸಿಂಪಲ್ ಆಗಿ ಇಟ್ಕೊಂಡು ನೀನ್ ಆಡ್ಬೇಕಷ್ಟೇ, ಇದು ನೀನ್ ಬೆಳಿಬೇಕು, ನಾನ್ ಬರ್ತೀನಿ, ನಾನು ಎಲ್ಲ ಮಾಡ್ಕೊಡ್ತೀನಿ, ಮಾಡು, ಎಲ್ಲ ನಮ್ದೇ ಇದೆ, ನಮ್ದೇ ಬ್ಯಾನರ್ದು ಎಲ್ಲ ಕ್ಯಾಮ್ರಾ ಎಲ್ಲ ಇವೆ, ತಗೊಂಡೋಗಿ ಬ್ಯೂಟಿಫುಲ್ ಆಗಿ ಮಾಡೋಣ ಅಂತ. ಅಲ್ವಾ? ಯಾರೇ ಆದ್ರೂ ದೊಡ್ಡ ಸ್ಟಾರ್ ಗಳಿದ್ದಾಗ ನಾನ್ ಕಾಣಿಸ್ಕೋಬೇಕು ಅಂತ ಇಷ್ಟಪಡ್ತಾರೆ ಅಲ್ವಾ? ಹೌದು, ಸುಮ್ಮನೆ ಅವ್ರು ಬಂದಿಂಗ್ ಹೋಗಿದ್ರೆ ಸಾಕಾಗ್ಬಿಡೋದಲ್ಲ ಹಾಡುಗಳಲ್ಲಿ. ಆಮೇಲೆ ಅದೊಂದು ಲೈಫ್ ಟೈಮ್ ಮೆಮೊರಿ ಅದು. ಆಗ್ಲಿಲ್ಲ ಆ ಹಾಡು ಅನಾಥವಾಗಿದೆ. ಅವರಿಂದ ಕನ್ಸೊತ್ಕಂದಿದ್ದಂತ ಅಂದ್ರೆ ಅಪ್ಪು ಸರ್ ಎಷ್ಟು ಜನಕ್ಕೆ ಬೆನ್ನೆಲುಬಾಗಿ ನಿಂತಿದ್ರಲ್ವಾ, ಒಂಥರ ಬೆನ್ ತಟ್ಕೊಂಡು. ಈಗ ನೋಡಿ ನನ್ಗೇನೆ ಹೊಸಬರು ಬರ್ಲಿ, ನನಗ್ ಗೊತ್ತಿರೋ ಹಂಗೆ ನಾನು ಬೇರೆ ಯಾವ ಕಲಾವಿದ್ರ ಬಗ್ಗೆನು ಬ್ಲೇಮ್ ಅಥವಾ ಇದಂತ ಮಾಡಲ್ಲ. ಬಟ್ ಅಪ್ಪು ಸರ್ ವಿಶೇಷವಾಗಿ ಎಷ್ಟು ಹೊಸ ಕಲಾವಿದರಿಗೆ ಜೊತೆಲಿ ನಿಂತಿದ್ರು ಅಂದ್ರೆ, ಒಂದು ಸಣ್ಣ ಟೀಸರ್ ರಿಲೀಸ್ ಇರ್ಲಿ, ಒಂದು ಸಾಂಗ್ ರಿಲೀಸ್ ಇರ್ಲಿ, ಒಂದು ಟ್ರೈಲರ್ ರಿಲೀಸ್ ಇರ್ಲಿ, ಯಾವ್ದೋ ಒಂದು ವೇದಿಕೆ ಇರ್ಲಿ, ನನ್ನ ಅವಶ್ಯಕತೆ ನಿಮಗಿದ್ಯಾ, ನನ್ನಿಂದ ನಿಮ್ಗೆ ಹೆಲ್ಪ್ ಆಗತ್ತ ಅಂತ ಬರೋರು ಅಂತವ್ರೆಲ್ಲ ಇವತ್ತು ಅನಾಥರಾಗಿದ್ದೀವಿ. ಬಹಳಷ್ಟು ಕಲಾವಿದರು ಬಹಳಷ್ಟು ಜನ ಹೇಳಿದ್ದಾರೆ ಅಪ್ಪು ಸರ್ ಹೋದ್ರು ಯಾರು ನಮ್ಗೆ ಅಂತ ಕೇಳೋರ್ ಸಂಖ್ಯೆನೇ ಜಾಸ್ತಿ. ನಾನು ನನ್ನ ಚಾನೆಲ್ ನಲ್ಲೇ ಸಂದರ್ಶನ ಮಾಡುವಾಗ ಬಹಳಷ್ಟು ಜನ ಇದ್ದಾರೆ, ಇವತ್ತು ನಮಗೆ ಸಪೋರ್ಟ್ ಮಾಡೋರು ಯಾರು ಇಲ್ಲ ಸರ್. ಅಪ್ಪು ಸರ್ ಒಂದು ಕಾಲ್ ಬಂದ್ಬಿಡ್ತಿದ್ರು, ಒಂದ್ ಕಾಲ್ ಬನ್ನಿ ಮನೆಗೆ ಅಂತಿದ್ರು, ಏನೋ ಒಂದು ಹೇಳ್ತಿದ್ರು ನಮ್ಮ ಸಿನಿಮಾ ಬಗ್ಗೆ. ಸೊ ಅದು ಬಹಳ ಇಂಪಾರ್ಟೆಂಟ್. ಇಮ್ಯಾಜಿನ್ ನೋಡಿ, ನನ್ನಂತ ಒಬ್ಬ ಸಣ್ಣ ಸಿಂಗರ್ನ ಕರೆದ್ಬಿಟ್ಟು, ನಿನ್ ಜೊತೆ ನಾನ್ ಕೋರಸ್ ತರ ಆಕ್ಟಿಂಗ್ ಮಾಡ್ತೀನಿ, ದುಡ್ಡೆಲ್ಲ ನಾನೇ ಹಾಕ್ತೀನಿ PRK ಇಂದ, ಕ್ಯಾಮ್ರಾ ಗಿಮ್ರಾ ಎಲ್ಲ ನಮ್ಮದೇ ಇದೆ, ನಡಿ ಮಾದೇಶನ್ ಬೆಟ್ಟಕ್ಕೆ ಹೋಗಿ ಶೂಟ್ ಮಾಡೋಣ, ಅವರೇ ಮಾಡ್ಬೋದಲ್ವಾ? ನನ್ ಕೈಲಿ ಯಾಕೆ ಮಾಡಿಸ್ಬೇಕಿತ್ತು ಹೇಳಿ? ನನ್ನಂತವನ್ಗೆ ಎಂತ ದೊಡ್ಡ ಆಪರ್ಚುನಿಟಿ ಸಿಗುತ್ತೆ ಅಂದ್ರೆ, ಆ ಜಾಗದಲ್ಲಿ ನಾವ್ ಯಾರನ್ನು ಊಹೆ ಮಾಡ್ಕೊಳಕ್ ಆಗದೇ ಇಲ್ಲ. ಅದಕ್ಕೆ ಅವರು ದೊಡ್ಡ ಮನೆ, ದೊಡ್ಡತನ, ದೊಡ್ಡ ಗುಣ ಅದೆಲ್ಲ ಅಷ್ಟು ಸುಲಭಕ್ಕೆ ಬರೋದಲ್ಲ, ಮನೆಯಿಂದ ಬಂದಿರೋದು. ಸೊ ಬಟ್ ಸ್ಯಾಡ್, ಬಟ್ ಸ್ಟಿಲ್ ಓಕೆ. ಆ ಒಂದು ಆಸೆ ನೀವು ಫುಲ್ಫಿಲ್ ಮಾಡ್ಕೊಂಡ್ರಿ ಅವರು ಹೋದ ನಂತರ. ಅಂದ್ರೆ ಅವರ ಬಗ್ಗೆ ಹಾಡ್ ಮಾಡಿದ್ರಿ, ಒಂದು ಸ್ಯಾಡ್ ಅವ್ರು ಹೋದ್ಮೇಲೆ. ಆದ್ರೆ ಅವರು ಯಾವ ಆಸೆ ಇಟ್ಕೊಂಡು ಆ ಸಾಂಗ್ ಮಾಡಿಸಿದ್ರು, ಅದೇ ತರ ಶೂಟ್ ಮಾಡ್ತೀನಿ ನಾನು. ನನಗೊಂದ್ ಸ್ವಲ್ಪ ಮಾಡೇ ಸಾಂಗ್ ಇವಾಗೆಲ್ಲ AI ಬಂದಿದೆ. ಹೌದು, AI ಕೂಡ ಅಪ್ಪು ಸರ್ನ ಕ್ರಿಯೇಟ್ ಮಾಡ್ಬೋದು, ಏನೋ ಒಂದ್ ಮಾಡ್ತೀನಿ ನಾನು. ಒಟ್ನಲ್ಲಿ ಅವರು ನಾವ್ ಏನ್ ಕಾನ್ಸೆಪ್ಟ್ ನ ಡಿಸ್ಕಸ್ ಮಾಡಿದ್ವಿ, ಈ ಸಾಂಗ್ ನಿಂಗ್ ಶೂಟ್ ಮಾಡೋಣ ಅಂತ, ನಂಗೊಂದ್ ಸ್ವಲ್ಪ ಟೈಮ್ ತಗೊಳ್ತಾ ಇದೆ. ನನ್ಗೆ ಅದು ಅವ್ರ ಕಾನ್ಸೆಪ್ಟ್ ಮಾಡಕ್ಕೆ ನಾನು ಒಂದ್ ಸ್ವಲ್ಪ ಸ್ಟ್ರಾಂಗ್ ಆಗ್ಬೇಕು. ಹಂಗಾಗಿ ನಾನು ಟೈಮ್ ತಗೊಂಡು ನಾನು ಅದನ್ನ ಮಾಡಿ ಅವ್ರಿಗೆ ಡೆಡಿಕೇಟ್ ಮಾಡ್ತೀನಿ. ಅಪ್ಪು ಸರ್ ಬಗ್ಗೆ ಮಾತಾಡ್ತಿರೋದ್ರಿಂದ ಕೇಳ್ತೀನಿ, ಅವ್ರ ಆದ್ಮೇಲೆ ನೀವು ಹಾಡು ಮಾಡಿದ್ರಿ, ದೊಡ್ಡತನದಲ್ಲಿ ನೀವೇ ದೊಡ್ಡವರು, ದೊಡ್ಡ ಮನೆ ದೊರೆಯೇ, 1-2 ಲೈನ್ ಹಾಡುಬಿಡಿ ಅವ್ರ ಬಗ್ಗೆ ಮಾತಾಡ್ತಿರೋದ್ರಿಂದ. ದೊಡ್ಡತನದಲ್ಲಿ ನೀವೇ ದೊಡ್ಡವರು, ದೊಡ್ಡ ಮನೆ ದೊರೆಯೇ, ದಾನ ಧರ್ಮ ಮಾಡಿ ತುಂಬು ಪ್ರೀತಿ ನೀಡಿ ನಮ್ಮ ಬಿಟ್ಟು ಹೋದಿರೇ, ಎಲ್ಲಿದೆ ಹೋಲಿಕೆ ನಿಮ್ಮ ವಿನಯಕ್ಕೆ, ಬತ್ತಿದೆ ಕೋಟಿ ಕಂಗಳು, ಮುಗಿಯದ ನೋವಿಗೆ ನೆನಪೆ
ಕಾಣಿಕೆ ಮಿಡಿದಿದೆ ಕೋಟಿ ಮನಗಳು ನಿಮ್ಮ ಪ್ರೀತಿಯ ಬೊಂಬೆ ಹೇಳುತ್ತೈತೆ ನಿಮ್ಮ ಪ್ರೀತಿಯ ಬೊಂಬೆ ಹೇಳುತ್ತೈತೆ ಅಪ್ಪು ಅಜರಾಮರ ಅಪ್ಪು ಅಜರಾಮರ ಎಂದೆಂದಿಗೂ ಅಮರ ನಮ್ಮ ರಾಜಕುಮಾರ ಅಪ್ಪು ಅಜರಾಮರ ಅಪ್ಪು ಅಜರಾಮರ ಎಂದೆಂದಿಗೂ ಅಮರ ನಮ್ಮ ಕನ್ನಡದ ಕುವರ. ಈ ಹಾಡನ್ನ ನಾನು ಎಷ್ಟು ಸಲ ಕೇಳಿದೀನಿ ನನಗೆ ಗೊತ್ತಿಲ್ಲ. ಅಪ್ಪು ಸರ್ ಹೋಗೋಕ್ಕಿಂತ ಒಂದು ವಾರದ ಮುಂಚೆ ನಾನು ಫೋನಲ್ಲಿ ಮಾತಾಡಿದ್ದೆ ಅವ್ರ ಜೊತೆ. ನನಗೂ ಸುಮಾರು ಮೆಮೊರೀಸ್ ಇದೆ. ಅಂದ್ರೆ ಈ ಹಾಡನ್ನ ಕೇಳಿದಾಗ ನನಗೂ ನಾನು ಸ್ವಲ್ಪ ಎಮೋಷನಲ್ ಆಗ್ತೀನಿ. ಅದೊಂಥರ ಬೇರೆ ತರನೇ ಬಿಡಿ. ಅದು ಕೇಳಿದ್ರುನುವೆ ಅದೊಂಥರ ಮೈ ಜುಮ್ ಅನ್ನುತ್ತೆ. ಮೊನ್ನೆ ನಮ್ ಸಿನಿಮಾದ ಹಾಡ್ ಕೇಳಕ್ಕೆ ಒಂದು ಮಿನಿ ಹೋಮ್ ಥಿಯೇಟರ್ ಹೋಗಿದ್ವಿ. ಆ ಹೋಮ್ ಥಿಯೇಟರ್ ಅವನು ಸ್ಪೀಕರ್ ಎಲ್ಲ ಚೆಕ್ ಮಾಡಕ್ಕೆ ಹಾಡಾಕ್ ಕೂರಿಸ್ಬಿಟ್ಟ. ದೊಡ್ಡ ಥಿಯೇಟರ್ ಒಳಗಡೆ ಹಾಕಿ ನೋಡೋಣ ಅಂತ ಹಾಕಿಸ್ಬಿಟ್ಟೆ. ನಂಗೊಂದ್ 4 ನಿಮಿಷ ಒಂಥರ ಅಯ್ಯೋ ಈ ಹಾಡು ಯಾಕಪ್ಪ ಹಾಕ್ತಾ ಇವನು ಅನ್ನೋಂಗ್ ಆಗೋಯ್ತು. ಅದೊಂಥರ ಕೇಳಿರ್ಲಿಲ್ಲ, ಅವರೇ ಹಾಕಿದ್ರು. ಅಯ್ಯೋ ಒಂಥರ ಅಂದ್ರೆ ಯಾವಾಗ ಕೇಳಿದ್ರು ಅದೊಂಥರ ಬೇಜಾರು ಸಂಕಟ ಆಗ್ಬಿಡುತ್ತೆ. ಅಪ್ಪು ಸರ್ ನಾನು ಜೇಮ್ಸ್ ಸೆಟ್ಗೆ ಸುಮಾರು ಸಲ ಹೋಗಿದೆ. ಆಗ ಅಲ್ಲಿ ಚೇತನಣ್ಣಂಗೆ ಜೇಮ್ಸ್ ಡೈರೆಕ್ಟ್ರು ಅವ್ರಿಗೆ ಸಾಕಷ್ಟು ಸಲ ಹೇಳೋರು, ಚೇತನ್ ನನ್ಗೆ ನವೀನ್ ವಾಯ್ಸ್ ಇಷ್ಟ, ಇದ್ರಲ್ಲಿ ಆಡಿಸ್ಬೇಕು, ಅವ್ನಿಗೆ ಆಡಿಸ್ಬೇಕು, ಜೇಮ್ಸ್ ಅಲ್ಲಿ ಆಡಿಸ್ಬೇಕು ಅಂತ. ಅದು ಚೇತನಣ್ಣಂಗೆ ಗೊತ್ತಿತ್ತು. ಅದೆಲ್ಲ ಆದ್ಮೇಲೆ ಸರ್ ಹೋದಾದ್ಮೇಲೆ ನಾನು ಒಂದಿನ ಕಾಲ್ ಮಾಡಿದೆ, ಅಣ್ಣಯ್ಯ ನಾನೇ ಸೆಟ್ಗೆ ಎಷ್ಟು ಸಲ ಬಂದಿದ್ದೀನಿ, ಸಾಕಷ್ಟು ಸಲ ಬಂದಿದ್ದೀನಿ, ನಿನಗೆ ಗೊತ್ತು ಅಪ್ಪು ಸರ್ ಎಷ್ಟು ಸಲ ಹೇಳವ್ರೆ ಇವನ್ ವಾಯ್ಸ್ ಇಷ್ಟ, ಇವ್ನಿಗೆ ಆಡಿಸ್ಬೇಕು ನಮ್ಮ ಸಿನಿಮಾದಲ್ಲಿ ಆಡ್ಸೋಣ ಅಂತ. ನಾನು ಇವತ್ತು ತನಕ ಯಾರನ್ನೂ ಕೇಳಿಲ್ಲ ಹಾಡಾಡ್ಸಿ ಅಂತ. ನಿನ್ ಕೇಳ್ಕಂತ ಇದ್ದೀನಿ, ಜೇಮ್ಸ್ ಅಲ್ಲಿ ಒಂದು ಹಾಡಾಡಿಸ್ತೀಯಾ ಅಂತ ಕೇಳಿದೆ. ಅವಾಗ ಒಂದ್ ಕೆಲ್ಸ ಮಾಡು, ನಿನ್ ವಾಪಸ್ ಮಾಡ್ತೀನಿ ಇರು ಅಂದ್ಬಿಟ್ಟು 11 ಗಂಟೆ ರಾತ್ರಿ ವಾಪಸ್ ಮಾಡ್ದ. 4 ಲೈನ್ ಐತೆ ಬರ್ಕೋ ಅಂತಂದ. ಜೇಮ್ಸ್ಗೆನೆ ಆಮೇಲೆ ಯಾವ್ದಕ್ಕೆ ಅಂತ ಆಮೇಲೆ ನೋಡೋಣ, ನೀನೇ ಒಂದ್ ಸಾಂಗ್ ಕಂಪೋಸ್ ಮಾಡು, ಆದ್ರೆ ಕ್ಲೈಮ್ಯಾಕ್ಸ್ಗೆ ಸಾಂಗ್ ಹಾಕ್ತೀನಿ ಅಂತ. ಅವನು ಆ 4 ಲೈನ್ ಹೇಳ್ದ. ದೊಡ್ಡ ತನದಲ್ಲಿ ನೀವೇ ದೊಡ್ಡವರು, ದೊಡ್ಡ ಮನೆದವರೇ, ದಾನ ಧರ್ಮ ಮಾಡಿ ತುಂಬು ಪ್ರೀತಿ ನೀಡಿ ಮಾಯವಾಗಿ ಬಿಟ್ಟಿರೆ, ಅಂದು ಅಭಿಮಾನಿ ದೇವರೆಂದ ಪುಣ್ಯಾತ್ಮ, ಇಂದು ಮನೆ ದೇವರಾಗಿ ಕುಳಿತ ಪರಮಾತ್ಮ ಅಂತ. ನಾನು ಅದನ್ನ ನೋಡ್ತಾ ಫೋನ್ ಕಾಲಲ್ಲಿದ್ದ ಬರೀತಾ ಸುಮ್ಮನೆ ಹಾಡ್ದೆ. ನಂಗೆ ತೋಚಿದ್ದಲ್ಲಿ ಹಾಡ್ದೆ. ಹಾಡ್ತಾನೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಹಂಗೆ ಜೇಮ್ಸ್ಗೆ ಅಥವಾ ಕ್ಲೈಮ್ಯಾಕ್ಸ್ಗೆ ಅಂತ ಹುಟ್ಟಿದ್ದ ಹಾಡು ಟಪ್ ಅಂತ ಇಮಿಡಿಯೇಟ್ ಆ ಸಾಂಗ್ ರೆಡಿ ಆಯ್ತು. ವಿಡಿಯೋ ಶೂಟ್ ಮಾಡಿ ಆ ಸಾಂಗ್ ಒಂಥರ ಎಲ್ಲಾ ಹಾಡುಗಳನ್ನು ಪ್ರೀತಿಯಿಂದ ಮಾಡ್ತೀವಿ, ಖುಷಿಯಾಗಿ ಮಾಡ್ತೀವಿ. ಅಥವಾ ಸಾಂಗ್ ಹೆಂಗ್ ಮಾಡ್ತೀವಿ ಅಂದ್ರೆ, ಗುರು ಹಾಡು ಕೇಳಿದ್ರೆ ಕಣ್ಣಲ್ಲಿ ನೀರ್ ಪಡ್ಬೇಕು, ಎಂತವ್ರಿಗೂ ಲವ್ ಪ್ಯಾಥೋ ಸಾಂಗು, ತಾಯಿ ಸೆಂಟಿಮೆಂಟ್ ಅಳಿಸ್ಬೇಕು ಅಂದ್ಬಿಟ್ಟು ಒಂಥರ ಖುಷಿಯಾಗಿ ಮಾಡ್ತಾ ಇರ್ತೀವಿ, ಖುಷಿಯಾಗಿ ಆಡ್ತಾ ಇರ್ತೀವಿ. ಆದ್ರೆ ಈ ಹಾಡಾಗ ಮಾಡಕ್ ಆಗ್ಲಿಲ್ಲ. ಇಲ್ಲಿ ಹಾಡ್ ಮಾಡ್ತಾ ಇದೀವಿ ಅಂತ ಖುಷಿ ಪಡೋದ ಒಂಥರ ಸಿಕ್ಕಾಬಿಟ್ಟೆ ಸಂಕಟ. ಏನ್ ಗುರು ಯಾಂತ ಅವ್ರಿಗೂ ಇಂಥ ಕಷ್ಟ ಬರ್ಬಾರ್ದಪ್ಪ, ಏನೋ ಈ ತರ ಒಂಥರ ಸಂಕಟದಿಂದ ಮಾಡ್ದಂತ ಆಡುವುದು ಅಲ್ವಾ. ಏನು ಮಾಡಕ್ಕಾಗಲ್ಲ, ಎಲ್ಲ ಋಣಾನುಬಂಧ ಎಷ್ಟಿರುತ್ತೆ ಇಲ್ಲಿ ಅಷ್ಟು ಅಂತ. ಬಟ್ ಅವ್ರ ನೆನಪುಗಳು ಮಾತ್ರ ಬಹಳಷ್ಟಿದೆ ಚಿತ್ರರಂಗದಲ್ಲಿ. ಎಲ್ಲರ ಹತ್ರನೂ ಇದೆ. ನೀವು ಸುಮ್ನೆ ರೋಡಲ್ಲಿ ಹೋಗ್ತಾ ಯಾರು ಸಿಕ್ಕರು ಮಾತಾಡಿಸಿ ಎಲ್ಲೋ ಒಂದ್ ಕಡೆ ಕನೆಕ್ಟ್ ಆಗಿರ್ತಾರೆ, ಫೋಟೋ ತೋರಿಸ್ತಾರೆ. ಇಂಡಸ್ಟ್ರಿ ಅವ್ರ ಜೊತೆ ನೀವೇನೋ ಮಾತಾಡ್ತಾ ಇರಿ, ನನ್ಗೆ ಈ ಹಾಡಿನ ಬಗ್ಗೆ ಮಾತಾಡಿದ್ರು, ನನ್ಗೆ ಈ ಸಿನಿಮಾ ಬಗ್ಗೆ ಹೇಳಿದ್ರು. ಅಂದ್ರೆ ಅಷ್ಟು ಅಂದ್ರೆ ಅವ್ರು ಎಷ್ಟು ಆಕ್ಟಿವ್ ಆಗಿದ್ರು, ಎಷ್ಟು ಸರೌಂಡಿಂಗ್ಸ್. ಅಂದ್ರೆ ಒಬ್ಬ ಚಿಕ್ಕ ಕಲಾವಿದ, ಇವ್ರೇನೋ ಇವಾಗ ಇಂಡಸ್ಟ್ರಿಗೆ ಬಂದಿದ್ದಾರೆ ಆ ತರ ಭೇದ ಭಾವ ಇಲ್ಲ, ಎಲ್ಲರ ಜೊತೆ ಬೆರೀತಾ ಇದ್ರು. ಬಿಕಾಸ್ ಆಫ್ ದಟ್ ಮೆಮೊರೀಸ್ ಅಷ್ಟು ಒಂದ್ ರೀತಿ ಅದು ಒಂದು ಪೈರ್ ತರ ಬೆಳ್ಕೊಂಡಿದೆ ಇಂಡಸ್ಟ್ರಿಲಿ. ನೀವು ಎಲ್ಲಿ ಹೋಗಿ ಮುಟ್ಟಿದ್ರು ಕಾಣಿಸುತ್ತೆ, ಎಲ್ಲೋ ಮುಟ್ಟಿದ್ರು ಅದು ಬರತ್ತೆ ಅಂತ. ನಾನು ನಮ್ಮ ಫ್ರೆಂಡ್ಗೆ ಹೇಳ್ತಿದ್ದೆ, ಅಪ್ಪು ಸರ್ ಮನೆಗೆ ಹೋಯ್ತಾ ಇದೀನಿ ಅಂದ್ರೆ, ಇರಪ್ಪ ನಾನು ಬರ್ತೀನಿ, ಸ್ವಲ್ಪ ಪವರ್ ತಗೋ ಬಂದ್ಬಿಡೋಣ. ಅದ್ ನಿಜನೇ. ಅವ್ರ ಹತ್ರ ಹೋಗಿ ಕೂತಿದ್ದು ಒಂದ್ ಅರ್ಧ ಗಂಟೆ ಬಂದ್ರೆ ಮಾತಾಡಿಸ್ಕೊಂಡು ನಿಜವಾಗ್ಲೂ ಒಂದ್ ಪವರ್ ಸಿಗೋದು, ಒಂದ್ ಎನರ್ಜಿ ಸಿಗೋದು ಅವ್ರ ಹತ್ರ. ಅಷ್ಟು ಜೋಶಲ್ಲಿ ಮಾತಾಡೋರು, ಸಿನಿಮಾಗಳ ಬಗ್ಗೆ, ಟೆಕ್ನಿಕಲ್ ಬಗ್ಗೆ, ಕ್ಯಾಮ್ರಾಗಳ ಬಗ್ಗೆ, ವರ್ಲ್ಡ್ ಸಿನಿಮಾಗಳ ಬಗ್ಗೆ ಮಾತಾಡೋರು ಅಲ್ವಾ. ಅವೆಲ್ಲವೂ ನಮ್ಗೊಂಥರ ಎಷ್ಟು ಜೋಶ್ ಅಂದ್ರೆ, ಬಾಗುರು ಒಂಚೂರು ಪವರ್ ತಗೊಂಡ್ ಬರೋಣ ಅನ್ನುವಂಗೆ. ನಿಜ. ಅಪ್ಪು ಸರ್ದು ಇನ್ನೊಂದು ಮುಖ ಬಹುತೇಕರಿಗೆ ಗೊತ್ತೇ ಇಲ್ಲ ಅಂತ ಅನ್ಸುತ್ತೆ. ಅವ್ರು ಸುಮ್ಮನೆ ಸಿನಿಮಾ ಮಾಡ್ತಿದ್ರು, ಹೋಗ್ತಿದ್ರು ಅಷ್ಟೇ ಅಂತ ಅನ್ಕೊಳ್ತಾರೆ. ಬಟ್ ಅವ್ರಿಗೆ ಸಿನಿಮಾ ಪ್ರೀತಿ ಎಷ್ಟು ಅಗಾಧವಾಗಿತ್ತು ಅಂದ್ರೆ, ಹಾಲಿವುಡ್ ಸಿನಿಮಾಗಳು, ಟೆಕ್ನಿಕಲ್ ಆಸ್ಪೆಕ್ಟ್ಸ್ಗಳು, ಹೊಸ ಎಕ್ವಿಪ್ಮೆಂಟ್ಸ್ ಯಾವ್ದು ಬಂದಿದೆ, ಕ್ಯಾಮ್ರಾ ಯಾವ್ದು ಬಂದಿದೆ,
ಅದ್ರ ಬಗ್ಗೆ ತುಂಬಾ ರಿಸರ್ಚ್ ಮಾಡಿದ್ರು, ಮಾಡ್ತಿದ್ರು. ತುಂಬಾ ಮಾಹಿತಿ ಇತ್ತು. ಬಟ್ ಅವ್ರು ಏನಂದ್ರೆ ಯಾವತ್ತು ಓಪನ್ ಆಗಿ ಎಲ್ಲೋ ಕ್ಯಾಮ್ರಾ ಮುಂದೆ ಹೇಳ್ಕೊಂಡವ್ರಲ್ಲ. ಅವ್ರಿಗೆ ಎಲ್ಲಿ ಆ ವಿಷಯ ಬೇಕು, ಯಾವಾಗ ಬೇಕು, ಆ ಸಂದರ್ಭದಲ್ಲಿ ಅದನ್ನ ಮಾತಾಡ್ತಿದ್ರು, ಆ ಜನರ ಜೊತೆ ಅದನ್ನ ಶೇರ್ ಮಾಡ್ತಿದ್ರು. ಅದು ಹೌದು. ಅಂದ್ರೆ ನನಗೆ ಹೌದು 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 ಸೇಮ್ ನಾನು ಅದೇನೆ ಮಾತಾಡ್ತಿದ್ದು. ಅವರು ಗಂಧದ ಗುಡಿ ತೋರಿಸ್ದಾಗ ನಮ್ಗೆ ಎಲ್ಲದಕ್ಕೂ ದುಡ್ಡು ಬೇಡಪ್ಪ, ಒಳ್ಳೆ ಟೆಕ್ನಿಷಿಯನ್ಸ್ ಬೇಕು ಅಷ್ಟೇ, ಎಲ್ಲದಕ್ಕೂ ದುಡ್ಡೇ ಬೇಕು ಅಂತ ಏನಿಲ್ಲ. ನೋಡಿದ್ದು ಎಷ್ಟು ಖರ್ಚು ಮಾಡಿರ್ಬೋದು ನಾವ್ ಇದಕ್ಕೆ ಅಂದ್ರು. ಎಷ್ಟು ಖರ್ಚು ಮಾಡಿರ್ಬೋದು, ಇದೇ ಖರ್ಚು ಕಾಣ್ತಾ ಇದೆಯಾ, ಬ್ಯೂಟಿ ಕಾಣ್ತಾ ಇದೆ, ಹಂಗ್ ಮಾಡೋಣ ಯಾಡ್ನ ಅಂತ ಹೇಳ್ತಿದ್ರು. ಎಷ್ಟು ಸಲ ಭೇಟಿ ಮಾಡಿದ್ರಿ ಅಪ್ಪು ಸರ್? ಅಂದಾಜು ತುಂಬಾ ಸಲ ಆಗಿದೆ ಅಲ್ಲ. ಅಂದ್ರೆ ಅದು ಫೋಟೋ ಕಾಣಿಸ್ತಲ್ಲ ನನಗೆ, ಮಾತಾಡ್ಬೇಕು ಅಂತ ಅನಿಸ್ತು. ಯಾಕಂದ್ರೆ ಅಪ್ಪು ಸರ್ ಫೋಟೋ ಎಲ್ಲೇ ಕಾಣಿಸಿದ್ರು ಅವರ ಮುಖದಲ್ಲಿರೋ ಒಂದು ಇನ್ನೋಸೆನ್ಸ್, ಆ ಸ್ಮೈಲ್, ಯಾವ ಫೋಟೋದಲ್ಲಿ ನೋಡಿದ್ರು ಅದೇ ಸ್ಮೈಲ್ ಇರುತ್ತೆ, ಏನೂ ಚೇಂಜ್ ಆಗಲ್ಲ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಅನುಷಾ ರೈ. ಸೊ ಇಲ್ಲಿ ನೋಡಿ, ಡೈಲಿ ಮಾಧ್ಯಮ ಈ ಒಂದು ಚಾನಲಲ್ಲಿ ನಿಮಗೆ ಎಂಟರ್ಟೈನ್ಮೆಂಟ್ ಎಲ್ಲ ವಿಷಯಗಳು ಸಿಗುತ್ತೆ. ಅದ್ರ ಜೊತೆಗೆ ನಿಮಗೆ ಗೊತ್ತಿಲ್ಲದೆ ಇರೋವಂಥ ಹೊಸ ಮಾಹಿತಿಗಳನ್ನು ಕೂಡ ಅವರು ಈ ಚಾನಲ್ನಲ್ಲಿ ಕೊಡ್ತಾ ಹೋಗ್ತಾರೆ. ನಿಮಗೆ ರಂಜಿಸೋದಕ್ಕೆ ಯಾವುದೇ ವಿಷಯದಲ್ಲೂ ಮೋಸ ಆಗಲ್ಲ. ದಯವಿಟ್ಟು ಡೈಲಿ ಮಾಧ್ಯಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ.